ಇನ್ಯಾರಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಿದ್ರೆ ಬರ್ಬೋದು ಅಂತ ಕೇಳ್ಕೊತೀನಿ. ದಯವಿಟ್ಟು ಬನ್ನಿ ಮ್ಯಾಮ್. ಯಶಸ್ವಿ ಭವ. ನನ್ನ ಹೆಸರು ನಳಿನಿ ಅಂತ, ನಳಿನಿ ಚಂದ್ರಶೇಖರನ್. ವಿ ಆರ್ ಕಮಿಂಗ್ ಫ್ರಮ್ KGF, ಕೋಲಾರ್ ಡಿಸ್ಟ್ರಿಕ್ಟ್. ಸಾರ್ ಬಗ್ಗೆ ಹೇಳಬೇಕಾದ್ರೆ ಒಂದು 2 ಮಿನಿಟ್ಸ್ ಮಾತಾಡ್ತೀನಿ. ವೆಂಕಟೇಶ್ ಸಾರನ್ನು ನಮಗೆ ಒಂದು 20 ಇಯರ್ಸಿಂದ ಗೊತ್ತು. ಈಸ್ ಅ ಡಿಸ್ಟಿಲ್ ವಾಟರ್. ಅವ್ರು ಯಾವಾಗಲೂ ಹಿಂಗೆ ಅದು ಶೇಕೆ ಇಲ್ಲ, ಯಾವ ಇದರಲ್ಲಿನೂ ಶೇಕೆ ಇಲ್ಲ, ಆ ಥರ ಹೇಳ್ಬೋದು. ತುಂಬ ಅವರು ಏಜ್ಗೆ ಅಂದರೆ ಈಸ್ ಲೈಕ್ ಹೆಂಗೆ ಹೇಳ್ಬೇಕಂತನೇ ಅರ್ಥ ಆಗ್ತಾಯಿಲ್ಲ. ಈ ಸಮ್ವೇರ್ ನಮ್ಮ ಲೈಫಲ್ಲಿ ಅವ್ರನ್ನ ಇಟ್ಟಿರೋದು ನಾನು ನಮ್ಮ ಹಸ್ಬೆಂಡು ಸಮ್ವೇರ್ ಈಸ್ ಲೈಕ್ ರಿಲೇಟೆಡ್ ವಿತ್ ದ ಯೂನಿವರ್ಸ್. ಆ ಥರ ಏನಿದ್ರೂ ಯಾವ ಕ್ವಶ್ಚನ್ ನಾವು ಏನಾದ್ರು ಡಿಸ್ಕಸ್ ಮಾಡ್ತೀವಿ, ನಾನು ನಮ್ಮ ಮನೆಯವರು ಈ ಥರ ಪ್ರಾಬ್ಲಮ್ ಇದೆ, ಏನು ಸೊಲ್ಯೂಷನ್, ಏನು ಮಾಡೋದು ಮುಂದೆ ಅಂತ. ನೆಕ್ಸ್ಟ್ ನೋಡಿದರೆ ಅವರ ಆ ಕ್ವಶ್ಚನ್ಗೆ ಆನ್ಸರ್ ನಮ್ಮ ಮೊಬೈಲಲ್ಲೇ ಇರುತ್ತೆ, ಕೈಯಲ್ಲೇ ಇರುತ್ತೆ. ಆ ಥರ ಅದು ನನ್ನ ಕ್ವಶ್ಚನ್ ಆಗಿರ್ಬೋದು, ನಮ್ಮ ಮನೆಯವ್ರ ಕ್ವಶ್ಚನ್ ಆಗಿರ್ಬೋದು, ಅದಕ್ಕೆ ಆನ್ಸರ್ ಬಂದು ಅವ್ರು ಕೊಟ್ಟಿರ್ತಾರೆ. ಅದು ಹೆಂಗೆ ಅದು ರಿಲೇಟೆಡ್ ಆಗುತ್ತೆ ನಮ್ಮ ಮೈಂಡ್ಗೆ ಅವ್ರ ಮೈಂಡ್ಗೆ ನಮ್ಗೆ ಅರ್ಥ ಆಗಿಲ್ಲ. ನಾವೆಲ್ಲೋ ಇರ್ತೀವಿ, ಯಾವಾಗಲೂ ಒಂದು ಸಲ ಬಂದು ಸಾರನ್ನ ಮೀಟ್ ಮಾಡ್ತೀವಿ, ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ದೀವಿ. ಹಂಗಿದ್ರೇನು ಅವ್ರದ್ದು ನಮ್ಮ ಮನೆ ಒಳಗೇ ಇರೋ ಥರ ಇರುತ್ತೆ, ಅವ್ರದ್ದು ಫೀಲ್ ನಮಗೆ ಆ ಥರ ಇರುತ್ತೆ. ಅದೇ ಗುರು ಅಂತ ನಾವು ಅಂದ್ಕೊಳ್ಳೋದು. ಗಾಡ್ ಒಂದು ಕಡೆ, ಗುರು ಒಂದು ಕಡೆ ಅಂದರೆ ಈಕ್ವಲ್ ಆಗಿ ಇರೋ ಥರ ನಮಗೆ ಫೀಲ್ ಆಗುತ್ತೆ. ಎಲ್ಲ ಇದರಲ್ಲಿನೂ ಅವ್ರ ಹತ್ರ ನಾವು ಶೇರ್ ಮಾಡ್ತೀವಿ. ನಾವು ಅವ್ರ ಹತ್ರ ಮಾತಾಡಿಲ್ಲ ಅಂದರೆ ನಮ್ಮ ಕ್ವಶ್ಚನ್ ಅವ್ರಿಗೆ ಹೋಗಿ ರೀಚ್ ಆಗಿಬಿಡುತ್ತೆ. ವಿ ಡೋಂಟ್ ನೋ ಹೌ ಇಟ್ ಗೋಸ್. ಆ ಥರ ತುಂಬ ಪ್ರಾಬ್ಲಮ್ಸ್ ನಾವು ಅವ್ರಿಗೆ ಕೊಟ್ಟಿರೋದು ಆನ್ಸರ್ಸಿಂದ ಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿ ನೀಡ್ ಸ್ಟಿಲ್ ಮೋರ್ ಸ್ಟ್ರೆಂತ್ ಟು ಫೇಸ್ ಅವರ್ ಪ್ರಾಬ್ಲಮ್ಸ್, ಕೀಪಿಂಗ್ ಅವರ್ ಗಾಡ್ ಆ್ಯಂಡ್ Venkatesh sir both in the equal place, I can say that. ನೆಕ್ಸ್ಟ್ ಏನು ಹೇಳಬೇಕಂದ್ರೆ, ನಮ್ಮ ಮನೆಯವರು ಅವರನ್ನು ಫಾಲೋ ಮಾಡಿದ್ದಾರೆ. ಈ ವಾಸ್ ವರ್ಕಿಂಗ್ ಇನ್ BEML ಇನ್ KGF ಕಾಂಪ್ಲೆಕ್ಸ್. ಲಾಸ್ಟ್ 31st ಅಕ್ಟೋಬರ್ಗೆ ರಿಟೈರ್ ಆಗಿದ್ದಾರೆ. ಏನೋ ಕೆಲಸ ಮಾಡಿದ್ದಾರೆ, ರಿಟೈರ್ ಆಗಿದ್ದಾರೆ ಅಂತಲೇ ನನ್ನ ಮನಸ್ಸಲ್ಲಿ ಆ ಥರನೇ ಇತ್ತು. ಅವ್ರು ರಿಟೈರ್ ಆಗಿದ್ದ ದಿವಸ ಆ ಗೇಟಲ್ಲಿ ಬಂದಿರೋರು, ಅವ್ರ ಬಗ್ಗೆ ಹೇಳಿರೋರು, ಇದೆಲ್ಲ ಅವ್ರಿಗೆ ಯಾಕೆ ಬಂತು? ಪೇರೆಂಟ್ಸ್ ಹತ್ರ ನಾವು 20-25 ಇಯರ್ಸ್ ಬೆಳಿತೀವಿ ಅಷ್ಟೇ, ನಾವು ಅಷ್ಟು ಕಲ್ತ್ಕೊಂಡು ಬರ್ತೀವಿ. ಮತ್ತು ಎಜುಕೇಷನ್, ಗುರೂಸ್ ಆರ್ ದೇರ್. ಆ ಗುರು ಹತ್ರ ಕಲ್ತಿದ್ದು, ಪೇರೆಂಟ್ಸ್ ಹತ್ರ ಕಲ್ತಿದ್ದು, ಮತ್ತು ಇವಾಗ ಮತ್ತೆ ನಾವು ಒಂದು ಜಾಬ್ ಹೋಗಿ ಅವ್ರ ಮ್ಯಾರೇಜ್ ಆಗಿದ್ಮೇಲೆ ಆ್ಯಸ್ ಎ ಲೇಡಿ ನಾವು ಪ್ರಾಸೆಸ್ ಮಾಡುವಾಗ ಅವರೆಲ್ಲ ಸ್ವಲ್ಪ ದೂರ ಇರ್ತಾರೆ. ವಿ ಆರ್ ನೋ ವಿ ಕನೆಕ್ಟೆಡ್ ವಿತ್ ಅವರ್ ಗುರು, ಆ್ಯಂಡ್ ಸಮ್ವೇರ್ ಫ್ರಮ್ ಸಮ್ ಗುರು ವಿಲ್ ಕಮ್ ಟು ಹಸ್. ಅವ್ರು ಹೆಂಗೆ ಬರ್ತಾರೋ ಗೊತ್ತಿಲ್ಲ, ಯಾರೋ ಹೇಳಿರ್ತಾರೆ ಅವರವರು ಅಂತ ಹಂಗೆ ಪಾಸಾಗಿ ನಮಗೊಂದು ಗುರು ಸಿಕ್ಕಿರ್ತಾರೆ. ಆವಾಗಲೇ ಗುರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರಾಸೆಸ್ ಇದೆ. ಲೈಫ್, ಮಕ್ಕಳು ಬ್ಯಾಲೆನ್ಸ್ ಮಾಡಬೇಕು, ಪ್ಯಾರೆಂಟ್ಸ್ ಮನೆ, ಮತ್ತು ಇನ್ಲಾಸ್ ಮನೆ, ಮತ್ತು ಜಾಬ್, ಮತ್ತು ಹಸ್ಬೆಂಡ್, ಚಿಲ್ಡ್ರನ್ ಗ್ರೋತ್, ಎಷ್ಟು ಪ್ಯಾರಾಮೀಟರ್ಸ್ ಇದೆ ಅಂದರೆ ಇದೆಲ್ಲ ಅವ್ರು ಹೇಳ್ಕೊಟ್ಟೆ ನಮ್ಗೆ ಗೊತ್ತಾಯಿತು. ಇಷ್ಟು ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಆ್ಯಂಡ್ ಅವ್ರಿಗೆ ಹೆಂಗೆ ಡಿಪ್ಲೊಮೆಟಿಕ್ಕಾಗಿ ಹೋಗಬೇಕು, ಯಾರು ನಾವು ಇದು ಮಾಡ್ಕೊಳಕ್ಕಾಗಲ್ಲ. ಅಯ್ಯೋ ನೀನು ಹಿಂಗೆ ಹೇಳಿದೀಯಾ, ನಾನು ಕೋಪ, ನನ್ನ ಮೇಲೆ ಹಿಂಗೆ ಹೇಳಿದೀಯಾ ಕೋಪ, ನೋ. ಮತ್ತೆ ಅವ್ರ ಹತ್ರನೇ ಹೋಗ್ತೀವಿ, ಅವ್ರ ಹತ್ರ ಮುಖ ನೋಡಬೇಕು, ಅವ್ರ ಹತ್ರ ಮಾತಾಡಬೇಕು. ಹಂಗಿದ್ರೆ ಫ್ಯಾಮಿಲಿ ಬೆಳೆಯುತ್ತೆ. ಇಲ್ಲಾಂದರೆ ಸಪ್ರೇಟ್ ಆಗಿಬಿಡುತ್ತೆ ಫ್ಯಾಮಿಲಿ. ಒಂದು 4-5 ಮಕ್ಕಳು ಇರೋ ಫ್ಯಾಮಿಲಿ ಬಂದು ಸಪ್ರೇಟ್ ಆಗಿಬಿಡುತ್ತೆ ನಾವು ಕೋಪ ಇಟ್ಕೊಂಡ್ರೆ ಅವ್ರ ಮೇಲೆ. ಏನಾವುದು ಹೇಳಿ ಅದನ್ನು ಸರ್ಪ್ರೈಸ್ ಮಾಡಿ, ಅದನ್ನು ಸಾಲ್ವ್ ಮಾಡಿ, ಅದನ್ನು ಹೆಂಗೆ ಅವರಿಗೆ ನಾವು ಎಕ್ಸ್ಪ್ರೆಸ್ ಮಾಡಬಾರ್ದು, ಅವ್ರನ್ನ ನಮ್ಮ ಫ್ಯಾಮ್ಲಿ ಮೆಂಬರ್ ಥರ ಇಟ್ಕೋಬೇಕಂತ ಇವ್ರ ಹತ್ರನೇ ಕಲ್ತಿದ್ದು. ಬೇರೆ ಎಲ್ಲೂ ಹೋಗಿಲ್ಲ ನಾವು, ಬುಕ್ಸಲ್ಲಿ ಎಲ್ಲೂ ಸಿಗಲಿಲ್ಲ, ಅವರು ಸ್ಪೀಚಿಂದನೇ ಕಲ್ತಿದ್ದು. ಹಂಗಿದ್ರೇನು ಫ್ಯಾಮ್ಲಿನಲ್ಲಿ ಎಷ್ಟು ಇದಿದ್ರೇನು ಕೋಪಪ್ ಮಾಡ್ಕೊಂಡು ಹೋಗೋದು. ಹೌ ಟು ಕೋಪಪ್ ವಿತ್ ದ ಫ್ಯಾಮಿಲಿ ಮೆಂಬರ್ಸ್, ವಿತ್ ದ ಚಿಲ್ಡ್ರನ್, ವಿತ್ ದ ಇನ್ಲಾಸ್, ಅದೆಲ್ಲ ಒಂದು ಅವರು ಹೇಳ್ಕೊಟ್ಟಿದ್ದೆ. ನಮ್ಮ ಇಷ್ಟು ತನಕ ನಾವು ಹೋಗ್ತಾ ಇದ್ದೀವಿ. ಎಷ್ಟು ನಮ್ಮ ಮನೆಯಲ್ಲಿ ತಪ್ಪಿರುತ್ತೆ, ನಮ್ಮ ಹತ್ರನೂ ತಪ್ಪಿರುತ್ತೆ. ಅದನ್ನು ಅವ್ರ ಹತ್ರ ಅಯ್ಯೋ ಸಾರಿ ಅಂತ ಹೇಳೋಕ್ಕೆ ತುಂಬ ಜನ ಇದು ಮಾಡ್ತಾರೆ. ನಾವು ಫಸ್ಟು ಸಾರಿ ಅಂತೀವಿ. ನಾನು ನಮ್ಮ ಮನೆಯವ್ರು ಕಲ್ತಿದ್ದೆ ಫಸ್ಟು, ಅಯ್ಯೋ ನನ್ನ ಕಡೆಯಿಂದ ಏನೋ ತಪ್ಪಾಗಿದ್ರೆ ಸಾರಿ ಅಂತ. ಜಾಬ್ ಕಡೆನೂ ಅಷ್ಟೇ. ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಮನೆಯವರಿಗೆ ಅವತ್ತು 31st ಈ ವಾಸ್ ವಿತ್ ಟಿಯರ್ಸ್. ಯಾಕಂದರೆ ಇಷ್ಟು ಪ್ರೀತಿಯಿಂದ ಇಷ್ಟು ಜನ ಬಂದಿದ್ದಾರಲ್ವ, ನಾನು ಯಾರನ್ನ ಕರೆದಿಲ್ಲ, ಯಾರ ಹತ್ರನೂ ಅಷ್ಟು ಇದಿಲ್ಲ. ಜಾಬಲ್ಲಿ ಹೆಂಗೆ ನಾನು ಮೋಟಿವೇಟ್ ಮಾಡಿ ಇನ್ನೊಬ್ರು ತಪ್ಪು ಮಾಡಿದ್ರು ನನ್ನ ತಪ್ಪು, ಬಾಸ್ ಹತ್ರ ನಾನು ತಪ್ಪು ಮಾಡಿದ್ದೀನಿ ಸರ್, ನನ್ನ ಕೊಲಿಗೇನು ಮಾಡಿಲ್ಲ, ಪ್ಲೀಸ್ ಕ್ಷಮಿಸಿ ಅಂತ ಹೇಳೋದು ದೊಡ್ಡ ಮನಸ್ಸು ನಮ್ಮ ಮನೆಯವ್ರಿಗೆ ಬಂದಿದೆ ಅಂದರೆ ಸಾರಿಂದಾನೆ. ಅದಲ್ಲ, ನಾವು ಕಲ್ತ್ಕೋಬೇಕು ಅದನ್ನು.
ಅದು ತಗೊಳ್ಳುವಾಗ ನಮಗೇನು ಆಗಿಲ್ಲ, ನಮ್ಮ ಅಸೆಟ್ ಏನು ಹೋಗಲ್ಲ, ನಮ್ಮ ರೆಸ್ಪೆಕ್ಟ್ ಏನು ಹೋಗಲ್ಲ, ಅದು ನಾವು ಫೀಲ್ ಮಾಡಿದ್ದೀವಿ. ಈವನ್ ಐ ಆಮ್ ವರ್ಕಿಂಗ್ ಆಸ್ ಅ ಟೀಚರ್ ಇನ್ ಒನ್ ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲ್. ಅಲ್ಲಿನೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅಯ್ಯೋ, ಇದು ನಾವು ಸಾಲ್ವ್ ಮಾಡ್ಕೊಂಡು ಹೋಗುವಾಗ ನಮಗೂ ತುಂಬ ರೆಸ್ಪೆಕ್ಟೇ ಆಗಿದೆ. ಕೋಪ ಮಾಡ್ಕೊಂಡು ಹೋಗುವಾಗ ರೆಸ್ಪೆಕ್ಟ್ ಇಲ್ಲ. ಅಯ್ಯೋ ಬರ್ತಾಳೆ ನೋಡಿ ಅವಳು, ಅಯ್ಯೋ ಹಿಂಗೆ ಬಂದರೆ ಏನೋದೇನು ಹೇಳಿ ಹೋಗ್ತಾಳೆ ಅಂತ. ಅಯ್ಯೋ ಅವ್ರು ಚೆನ್ನಾಗಿ ಮಾಡಿಲ್ಲ ಅಂದರೆ ತುಂಬ ಚೆನ್ನಾಗಿತ್ತು, ನೀವು ಎಷ್ಟು ಚೆನ್ನಾಗಿದ್ದೀರಾ ಈ ಡ್ರೆಸ್ಸಲ್ಲಿ, ಎಷ್ಟು ಚೆನ್ನಾಗಿದ್ದೀರಾ, ಒಂದು ಮಾತು ಹೇಳಿದ್ರೆ ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಆ ಖುಷಿ ಬಂದರೂ ಮಣಿ ಕೊಟ್ಟರೆ ಬರಲ್ಲ. ಅದೆಲ್ಲ ನಾನು ಫೀಲ್ ಮಾಡಿದ್ದೀನಿ. ಮಕ್ಳ ಹತ್ರನೂ ಸಾಫ್ಟಾಗಿ ನಾವು ಹ್ಯಾಂಡಲ್ ಮಾಡಬೇಕು. ನಮ್ಮ ಸ್ಕೂಲ್ ಮಕ್ಕಳಾಗಲಿ ನಮ್ಮ ಮಕ್ಕಳಾಗಲಿ ಡಿಫ್ರೆನ್ಸ್ ನೋಡಬಾರ್ದು. ಮಕ್ಳ ಹತ್ರ ಸಾಫ್ಟಾಗಿ ಈ ಥರ ಮಾಡಿದರೆ ಈ ಥರ ರಿಸಲ್ಟ್ ಬರುತ್ತೆ. ಯಾಕಂದರೆ ನಾನು ಅದು ಮಾಡಿಲ್ಲಮ್ಮ, ನಾನು ಲ್ಯಾಗ್ ಮಾಡಿದೆ, ಅದನ್ನು ನಾನು ಕೇಳಲಿಲ್ಲ, ನಮ್ಮ ಅಪ್ಪ ನನ್ನ ಮೇಲೆ ತಪ್ಪು ಮಾಡ್ಕೋಬೇಕು. ನಮ್ಮ ಮನೆಯವರು ಅಷ್ಟೇ ಹೇಳ್ತಾರೆ, ನನ್ನ ಮೇಲೆ ತಪ್ಪು ಮಾಡ್ಕೊಳ್ತೀನಿ. ಅಯ್ಯೋ ನಾನು ಆ ಏಜಲ್ಲಿ ನಾನು ಕೇಳಲಿಲ್ಲ, ನಾನು 26 ಇರುವಾಗ ನಮ್ಮ ಅಪ್ಪ ಹೇಳಿದ್ರೆ ಕೇಳಿಲ್ಲ. ಇವಾಗ ನಾನು ನೋಡು ನಿಮ್ಗೆ ಹೇಳ್ತೀನಿ, ನೀವು ಕೇಳಿದರೆ ಈ ಪ್ರಾಬ್ಲಮ್ ನೀನು ಫೇಸ್ ಮಾಡಲ್ಲ ನಿನ್ನ ಫ್ಯೂಚರಲ್ಲಿ ಅಂತ ಹೇಳುವಾಗ ಇದೆಲ್ಲ ಈ ಥರ ಮಾತಾಡಬೇಕು ಅಂತ ಐ ಮೀನ್ ದಟ್ ವರ್ಡ್ಸ್ ಎಲ್ಲ ಇವ್ರ ಹತ್ರನೇ ಕಲ್ತಿದ್ದು ನಾವು. ತುಂಬ ಏನು ಸ್ಯಾರ್ ಅಂದರೆ ಗೊತ್ತು, ಆ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಅವ್ರ ಮನೆ ಒಳಗೆ ಇರೋ ಥರನೇ ಇರ್ತಾರೆ. ಅವ್ರದ್ದು ಇದು ನೋಡಿದ ಮೇಲೇ ಅವ್ರದ್ದು ಬರೆಯೋದು, ಅವರು ಏನೇನು ಮೆಸೇಜ್ ಹಾಕ್ತಾರೆ, ಕ್ವಶ್ಚಿನ್ ಆನ್ಸರ್ ಎಲ್ಲ ಓದ್ತಾ ಇರ್ತೀವಿ. ಆವಾಗ ಕಾಂಟ್ಯಾಕ್ಟ್ ಇದ್ದೇ ಇರುತ್ತಲ್ವಲ್ಲ. ಲಾಸ್ಟ್ ಇಯರ್ ನೋಡಿರ್ತೀವೋ ಇವ ಇಯರ್ ಬರ್ತೀವಿ ಅಷ್ಟೇ. ಆ ಥರ ಸಾರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ನಮ್ಮ ಮನೆಯವರು ಬರೋಕ್ಕಾಗಲಿಲ್ಲ, ಈಸ್ ಔಟ್ ಆಫ್ ಸ್ಟೇಷನ್. ಅವರು ತುಂಬ ಮಿಸ್ ಮಾಡ್ತಾರೆ ಈ ಪ್ರೋಗ್ರಾಮನ್ನು. ಅದಕ್ಕೆ ನಾನು, ನಮ್ಮ ಮಗಳು, ಶಿ ಈಸ್ ಮೈ ಡಾಟರ್ ಪ್ರಿಯದರ್ಶಿನಿ ಅಂತ, ನಮ್ಮ ಗ್ರ್ಯಾಂಡ್ ಡಾಟರ್ ಬಂದಿದ್ದಾರೆ. ಅವ್ರು ಇಲ್ಲೇ ಬ್ಯಾಂಗ್ಳೂರಲ್ಲಿದ್ದಾರೆ. ಐ ಟ್ರಾವೆಲ್ಡ್ ಫ್ರಮ್ KGF ಎಸ್ಟರ್ಡೇ. ಅವ್ರ ಮನೆಗೆ ಬಂದುಬಿಟ್ಟು ಸ್ಟೇ ಮಾಡಿಬಿಟ್ಟು ಬಂದಿದ್ದೀವಿ. ಟುಡೇ ಐ ಹ್ಯಾವ್ ಟು ಗೋ, ಟುಮಾರೋ ಐ ಹ್ಯಾವ್ ಟು ಅಟೆಂಡ್ ಮೈ ಸ್ಕೂಲ್. ಈ ಥರ ನಮ್ದು ಇರುವಾಗನೂ ಇದು ಒಂದು ಪ್ರೀತಿಯಿಂದ ಬರಬೇಕು, ಆ ಮನಸ್ಸಲ್ಲಿ ಹೆಂಗೋ ಬಂದು ಅಟೆಂಡ್ ಮಾಡಬೇಕು, ಎಲ್ಲ ಬರೋರ ನೋಡಬೇಕು ಅಂತ. ನೆಕ್ಸ್ಟ್ ಇಯರ್ ಈ ಚಾರೆಲ್ಲ ಫುಲ್ ಆಗಬೇಕು. ಸರ್ ಬಂದು ಇನ್ನೊಂದು ಹಾಲೇ ದೊಡ್ಡ ಹಾಲ್ ಬುಕ್ ಮಾಡಬೇಕಂತ ನಾನು ತುಂಬ ಹ್ಯಾಪಿ ಇದೆ. ಎಷ್ಟೋ ಥೌಸಂಡ್ಸ್ ಆಫ್ ಪೀಪಲ್ ದೇ ಆರ್ ರೋಮಿಂಗ್ ಔಟ್ಸೈಡ್. ನಾನು ಹೇಳ್ತೀನಿ, ಇಲ್ಲಿ ಬರೋರಿಗೆ ತುಂಬ ವಿ ಆರ್ ವೆರಿ ವೆರಿ ಬ್ಲೆಸ್ಡ್ ಅಂತ. ಇಲ್ಲಿ ಬರೋರಿಗೆ ಬಂದು ಬ್ಲೆಸ್ಡ್ ಅಂತ. ಯಾಕಂದರೆ ಅವ್ರಿಗೆಲ್ಲ ಪಾಪ ಗೊತ್ತಿಲ್ಲ, ಅವ್ರ ತಪ್ಪು ನಾವು ಹೇಳಬಾರ್ದು. ನಮಗೂ ತುಂಬ ವರ್ಷ ಗೊತ್ತಿಲ್ಲ. ಒಂದು 30 ಇಯರ್ಸ್ ಆದಮೇಲೆ ಗೊತ್ತಾಯ್ತು. ನಮ್ಮ ಮನೆಯವರು ಹೇಳಿದ್ರು, ನಾನು 25 ಇಯರ್ಸಲ್ಲಿ ಗೊತ್ತಿದ್ರೆ ನಾನು ಎಷ್ಟೋ ನಾನು ಇದು ಮಾಡಿರ್ತೀನಿ. ಈಗ ನಾನು 40 ಇಯರ್ಸ್ಗೆ ತಿಳ್ಕೊಂಡಿದ್ದೀನಿ. ಈಗ ನಾವು ಈ ಫಿನಿಶ್ 60 ಇಯರ್ಸ್. ಇದು ನಮ್ಮ ಮಗ ಮಿಸ್ ಮಾಡಬಾರ್ದು, ನನ್ನ ಮಗಳು ಮಿಸ್ ಮಾಡಬಾರ್ದು. ಅವರನ್ನು ನಾವು ಒಂದು 10 ಇಯರ್ಸ್ 12 ಇಯರ್ಸ್ ಅಂತಲೇ ಇದಕ್ಕೆ ಇಳ್ಕೊಂಬಂದ್ಬಿಟ್ಟಿದ್ದೀವಿ. ಅವ್ರು ಸುಮ್ಮನೆ ಕೂತಿರಲಿ, ಅವ್ರ ಕಿವಿಗೆ ಹೋಗಲಿ, ಏನಾದ್ರು ಒಂದೊಂದು ವರ್ಡ್ ಹೋಗಲಿ, ಅದನ್ನು ಮಕ್ಕಳಿಗಿರುತ್ತೆ. ಇವಾಗ ನಮ್ಮ ಮಗ ಎಲ್ಲೋ ಇದ್ದಾನೆ ಔಟ್ ಆಫ್ ಸ್ಟೇಷನ್, ಹಂಗಿದ್ರೂ ಅವನಿಗೆ ಇದೆಲ್ಲ ಹೋಗುತ್ತೆ. ಅವನು ಇದರಲ್ಲಿ ಮಾತಾಡ್ತಾ ಇರ್ತಾನೆ, ಇದರಲ್ಲಿ ನೋಡ್ತಾನೆ ಸಾರ್ ಏನು ಕೊಡ್ತಾರೆ ಅಂತ. ಅವ್ರ ಅಪ್ಪ ಎಲ್ಲ ಅಪ್ಡೇಟ್ ಮಾಡ್ತಾರೆ, ಮಕ್ಕಳಿಗೆ ರಿಮೈಂಡ್ ಮಾಡ್ತಾರೆ. ಬಿಕಾಸ್ ದೇ ಆರ್ ಇನ್ ದ ಬಿಸಿ ಶೆಡ್ಯೂಲ್. ಅವ್ರಿಗೆ ಇನ್ನೂ ಬರಬೇಕಂದ್ರೆ ಏಜಿಂದ 20 to 25, 26 ಇಯರ್ಸ್ ಒಳಗೆ ಇದು ಇಳ್ಕೊಂಬಂದುಬಿಟ್ರೆ ಮಕ್ಕಳು ಏನು ಕೆಟ್ಟ ದಾರಿಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ. 100% ಐ ವಿಲ್ ಟೆಲ್, 100% ಐ ವಿಲ್ ಟೆಲ್. ಇದೆಲ್ಲ ಸ್ಪೀಚ್ ಕೇಳ್ತಾ ಇದ್ರೇನೆ, ಮೆಡಿಟೇಷನ್ ಕೇಳ್ತಾ ಇದ್ರೇನೆ ಅವ್ರು ಎಲ್ಲೋ ಯೂನಿವರ್ಸ್ಗೆ ಟಚ್ ಆಗಿಬಿಡ್ತಾರೆ. ಆದಮೇಲೆ ಏನಿಲ್ಲ, ಯೂನಿವರ್ಸ್ ಇಸ್ ದ ಎಂಡ್ ಆಫ್ ದ ವರ್ಲ್ಡ್. ಆದಮೇಲೆ ಏನಿಲ್ಲ, ನಮಗೆ ಯಾವುದು ಪ್ರಾಬ್ಲಮ್ ಬಂದರೂ ವಿ ಕ್ಯಾನ್ ಸಾಲ್ವ್ ಆ್ಯಸ್ ಏನು ಹೇಳಬೇಕು, ಒಂದು ಸಾರ್ ಒಂದು ಮೆಡಿಟೇಷನ್ ಕೇಳಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಅಂತ ನಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಎಲ್ಲ ನಡೆಯುತ್ತೆ. ಐ ಡೋಂಟ್ ನೋ ಹೌ ಐ ಸ್ಪೋಕ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿಬಡಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. And I wanted to attend the function till evening. Let me see. Thank you, sir. Thank you very much. Vaigalamda. ನಳಿನಿ ಮ್ಯಾಮ್ ಅವ್ರಿಗೆ ಬಹಳ ಧನ್ಯವಾದಗಳು. ಅವರ ಎಕ್ಸ್ಪೀರಿಯನ್ಸಸ್ಸು ಮತ್ತು ಅವರ ರಿಲೇಷನ್ಶಿಪ್ಪಲ್ಲಿ ಅವರ ಕೆಲಸ ಮಾಡುವ ಜಾಗದಲ್ಲಿ ಅವರ ರಿಲೇಷನ್ಶಿಪ್ಪು, ಅವರು ಹೇಗೆ ಅವರ ಮೈಂಡ್ನ ಬದಲಾವಣೆ ಹೇಗಾಗಿದೆ, ಅದರಲ್ಲಿ ಅವರು ಎಷ್ಟು ಸಂತೃಪ್ತರಾಗಿದ್ದಾರೆ, ಎಷ್ಟು ಹ್ಯಾಪಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ತೋರಿಸ್ಕೊಟ್ಟಿದ್ದಾರೆ. ಬಹಳ ಥ್ಯಾಂಕ್ ಯು ಮ್ಯಾಮ್.